ಕಾವೇರಿ ವಿಚಾರದಲ್ಲಿ ಮತ್ತೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ಬಿಡ್ತಾ? ಕರ್ನಾಟಕಕ್ಕೆ ಮತ್ತೆ ಬರೆ ಎಳೆದಂತ ಸಿಡಬ್ಲ್ಯೂಎಂಎ ಆದೇಶ. ಹಾಗಾದ್ರೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನೇ ಎತ್ತಿ ಹಿಡಿದಂತ ಸಿಡಬ್ಲ್ಯೂಎಂಎ. ಕಾವೇರಿ ಕಿಚ್ಚು ಕರ್ನಾಟಕಕ್ಕೆ ಶಾಕ್ ಮೇಲೆ ಶಾಕ್. ಕಾವೇರಿ ವಿಚಾರದಲ್ಲಿ ಮತ್ತೆ ಕರ್ನಾಟಕಕ್ಕೆ ಅನ್ಯಾಯ. ಕರ್ನಾಟಕಕ್ಕೆ ಮತ್ತೆ ಬರೆ ಎಳೆದ ಸಿಡಬ್ಲ್ಯೂಎಂಎ ಆದೇಶ. ಸಿಡಬ್ಲ್ಯೂಆರ್ಸಿ ಆದೇಶವನ್ನೇ ಎತ್ತಿ ಹಿಡಿದಂತ ಸಿಡಬ್ಲ್ಯೂಎಂಎ 15ರಿಂದ 16 ಟಿಎಂಸಿ ನೀರು ಹರಿಸುವಂತೆ ಆದೇಶ. ತಮಿಳುನಾಡಿಗೆ ನೀರು ಹರಿಸಲು ಸಿಡಬ್ಲ್ಯೂಎಂಎ ಸೂಚನೆಯನ್ನ ಕೊಟ್ಟಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸು ಬೆನ್ನಲ್ಲೇ ಸಿಡಬ್ಲ್ಯೂಎಂಎ ಕೂಡ ಸೂಚನೆ. ಕರ್ನಾಟಕದ ವಾದಕ್ಕೆ ಮನ್ನಣೆ ನೀಡದಂತ ಸಿಡಬ್ಲ್ಯೂಎಂಎ. ರಾಜ್ಯದ ಪರ ಸಭೆಯಲ್ಲಿ ಭಾಗಿಯಾಗಿದ್ದ ಗೌರವ್ ಗುಪ್ತಾ ಈಗ 12,000 ಕ್ಯೂಸೆಕ್ ನೀರು ಹರಿಸಲೇಬೇಕಾದಂತ ಅನಿವಾರ್ಯತೆ. 15 ದಿನಗಳವರೆಗೆ 12,000 ಕ್ಯೂಸೆಕ್ ನೀರು ಹರಿಸಲು ಸೂಚನೆಯನ್ನ ನೀಡಲಾಗಿದೆ. ಕಾವೇರಿ ಕಿಚ್ಚು ಕರ್ನಾಟಕಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಕರ್ನಾಟಕಕ್ಕೆ ಮತ್ತೆ ಬರೆ ಎಳೆದಂತ ಸಿಡಬ್ಲ್ಯೂಎಂಎ ಆದೇಶ. ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ 12,000 ಕ್ಯೂಸೆಕ್ ನೀರು ಹರಿಸಲೇಬೇಕು ಅನ್ನುವಂಥ ಆದೇಶವನ್ನ ಇದೀಗ ಸಿಡಬ್ಲ್ಯೂಆರ್ಸಿ ಆದ ಬಳಿಕ ಸಿಡಬ್ಲ್ಯೂಎಂಎ ಕೂಡ ಅದೇ ಆದೇಶವನ್ನ ಕೊಟ್ಟಿದೆ. ಸಭೆಯಲ್ಲಿ ಗೌರವ್ ಗುಪ್ತಾ ಕರ್ನಾಟಕದಿಂದ ಭಾಗಿಯಾಗಿದ್ದರು. ಬಟ್ ಕರ್ನಾಟಕ ತಮಿಳುನಾಡಿಗೆ ನೀರು ಹರಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆದೇಶ ಹೊರಬಿದ್ದಿದೆ. ನೋಡಿ, ಕಾವೇರಿ ವಿಚಾರ ತಮಿಳುನಾಡು ಮತ್ತು ಕರ್ನಾಟಕ ಎರಡೂ ರಾಜ್ಯದ ಮಧ್ಯದಲ್ಲಿ ಕಾವೇರಿಗೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಹೋರಾಟ ಹೆಚ್ಚುವರಿ ಅನ್ನೋದಕ್ಕಿಂತ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಹರಿಸಲೇಬೇಕಪ್ಪ ಅಂದ್ರೆ ಕಡಾಖಂಡಿತವಾಗಿ. ಈಗ ನಮ್ಮಲ್ಲಿ ನೀರಿದೆಯಾ ಇಲ್ವಾ, ಅಷ್ಟು ನೀರಿದೆಯಾ ಅಥವಾ ಎಷ್ಟು ನೀರಿದೆಯೋ ಗೊತ್ತಿಲ್ಲ. ಬಟ್ 12,000 ಕ್ಯೂಸೆಕ್ ನೀರು ಹರಿಸಲೇಬೇಕು ಅನ್ನುವಂತಹ ಆದೇಶ ಏನಿದೆಯಲ್ಲ, ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು ಅನ್ನುವಂತಹ ಅನಿವಾರ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ನೋಡಿ, ತಮಿಳುನಾಡು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಜಿದ್ದಾಜಿದ್ದಿ ನಡೀತದೆ. ಈಗಾಗಲೇ ನೋಡಿ, ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಮಾಡೋಣ ಅಂತ ಮಾತನಾಡಿದ್ರು. ಬಟ್ ಈಗ ಅದಕ್ಕೂ ಕೂಡ ಸರಿಯಾದ ರೀತಿಯಾದಂಥ ಬೆಂಬಲ ಸಿಗ್ತಿಲ್ಲ. ಯಾಕೆ ಅಂತಂದರೆ ಮೇನ್ ಆಗಿ ಈ ಕಾವೇರಿ ನದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಏನು ಹೇಳಿದ್ರು, ಹೆಚ್ಚುವರಿ ನೀರಿದೆ ಅಲ್ರಿ, ಮಳೆ ಆಗ್ತಾ ಇದೆ, ನೀರು ಹರಿಸೋಣ ಅದರಲ್ಲಿ ಇದೆ ಅಂತ. ಬಟ್ ಆವಾಗ ತಮಿಳುನಾಡು ಏನು ಕೇಳಿತ್ತು, ದಿನಕ್ಕೆ 3,500 ಕ್ಯೂಸೆಕ್ ನೀರನ್ನು ಬಿಡಿ ನಮಗೆ. ಈ ಹಿಂದೆ ಮಳೆ ಆಗದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ಅದನ್ನ 4 ದಿನ ಹರಿಸಿದ್ರು ಕೂಡ ಸಾಕು ಅನ್ನುವಂಥ ನಿಟ್ಟಿನಲ್ಲಿ, ಅಂದರೆ 15 ದಿನ ಹರಿಸಿದ್ರೆ ಸಾಕು ಅಂತ ಈ ರೀತಿಯಾಗಿ ಹೇಳಿತ್ತು. ಬಟ್ ಇದೀಗ ಒಟ್ಟಾರೆಯಾಗಿ 4 ಟಿಎಂಸಿ ನೀರು ಸಿಕ್ಕರೆ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ತಮಿಳುನಾಡು ಮಾತನಾಡಿತ್ತು. ಬಟ್ ಈಗ 12,000 ಕ್ಯೂಸೆಕ್ ನೀರನ್ನು ಹರಿಸಬೇಕು ಅಂತ ಸಿಡಬ್ಲ್ಯೂಎಂಎ ಕೂಡ ಆದೇಶವನ್ನ ನೀಡಿದೆ. ಸಿಡಬ್ಲ್ಯೂಆರ್ಸಿ ಕೂಡ ನೀಡಿದಂಥ ಆದೇಶದ ಬೆನ್ನಲ್ಲೇ ಇದೀಗ ಸಿಡಬ್ಲ್ಯೂಎಂಎ ಕೂಡ ಅದೇ ಆದೇಶವನ್ನ ಎತ್ತಿ ಹಿಡಿದಿದೆ. ಸೊ ಹಾಗಾಗಿ ತಮಿಳುನಾಡಿಗೆ ಕರ್ನಾಟಕದಿಂದ ನೀರು ಹರಿಯಲೇಬೇಕು. ಬರೋಬ್ಬರಿ 15 ದಿನಗಳ ಕಾಲ ನೀರು ಹರಿಸಲು ಆದೇಶ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಮುಂದಾದಂಥ ಕರ್ನಾಟಕ. ಈಗಾಗಲೇ 11 ಟಿಎಂಸಿ ನೀರು ಬಿಟ್ಟಿರುವ ಸರ್ಕಾರ. ಸಿಡಬ್ಲ್ಯೂಎಂಎ ಆದೇಶದಂತೆ ತಮಿಳುನಾಡಿಗೆ 15 ಟಿಎಂಸಿ ನೀರು ಹರಿಸಬೇಕು. ಸಿಡಬ್ಲ್ಯೂಎಂಎ ಆದೇಶ ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗಲು ಚಿಂತನೆಯನ್ನ ನಡೆಸಿದೆ. ಸಿಡಬ್ಲ್ಯೂಎಂಎ ಮುಂದೆ ಸಮರ್ಥವಾದ ಮಂಡನೆ ಮಾಡಿದ್ದೀವಿ. ಸಿಡಬ್ಲ್ಯೂಎಂಎ ಆದೇಶದಿಂದ ರಾಜ್ಯಕ್ಕೆ ಅನ್ಯಾಯವಾಗಿದೆ. ದೆಹಲಿಯಲ್ಲಿ ಎಸಿಎಸ್ ಗೌರವ್ ಗುಪ್ತಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬರೋಬ್ಬರಿ 15 ದಿನಗಳ ಕಾಲ ನೀರನ್ನು ಹರಿಸಬೇಕು. ಈಗಾಗಲೇ 11 ಟಿಎಂಸಿ ನೀರನ್ನು ಹರಿಸಲಾಗಿದೆ. ಬಟ್
CWMA ಹೇಳುವಂಥದ್ದೇನು 15 TMC ನೀರನ್ನು ಹರಿಸಬೇಕು ಅಂತ. ಇದು ಯಾಕೆ ಎಷ್ಟು ಮಟ್ಟಿಗೆ ಸಮರ್ಥವಾಗಿದೆ, ಎಷ್ಟು ಮಟ್ಟಿಗೆ ಸಮರ್ಥವಾಗಿಲ್ಲ, ಇದೆಲ್ಲದರ ಬಗ್ಗೆ ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟರೂ ಕೂಡ CWMA ಇದೇ ಆದೇಶವನ್ನು ಎತ್ತಿಡಿದಿದೆ. ಸೊ ಹೀಗಾಗಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂಥದ್ದು ಅಂತ ಗೌರವ್ ಗುಪ್ತಾ ಕೂಡ ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳು ಕೂಡ ಮನೆ ಮಾಡಿದೆ.